ಜಸ್ಟ್ 15 ನಿಮಿಷ ಟೈಮ್ ಇದ್ದರೆ ರೆಸಿಪಿನ ಮಾಡ್ಕೊಬಿಡ್ಬೋದು. ಖಂಡಿತ ಈಗಲೇ ಹೋಗಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬಾ ಇಷ್ಟಪಡ್ತೀರಾ. ಮಾಡೋದು ತುಂಬಾ ಈಸಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 6 ಮೊಟ್ಟೆಗಳನ್ನು ಈ ರೀತಿ ಒಡೆದು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ವಿಸ್ಕರಿಂದ ಅಥವಾ ಒಂದು ಸೌಟಿಂದ ಒಂದು 2ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಎಗ್ನ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಈ ಸ್ಟೆಪ್ನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ಬೀಟ್ ಮಾಡಿಕೊಂಡು 3 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಬೀಟ್ ಮಾಡಿರೋ ಅಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಟು ಒಂದು 30ರಿಂದ 40 ಸೆಕೆಂಡ್ ಅದನ್ನು ಏನೂ ಟಚ್ ಮಾಡೋದಕ್ಕೆ ಹೋಗಬಾರ್ದು. ನಾನಿಲ್ಲಿ ಒಂದು 40 ಸೆಕೆಂಡ್ ಆದಮೇಲೆ ಜಸ್ಟ್ ಆ ಮಧ್ಯಭಾಗನ ಈ ರೀತಿ ಮಾಡಿ ಬಿಡ್ತಾ ಇದ್ದೀನಿ. ಮತ್ತು ಸೇಮ್ ಪ್ರೊಸೀಜರೇ ಫಾಲೋ ಮಾಡಬೇಕು. ಒಂದು 20-30 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಈ ರೀತಿ ಮಾಡ್ಕೋಬೇಕು. ಆಗ ನಮಗೆ ಬೇಕಾಗಿರೋ ಅಂಥ ಶೇಪಲ್ಲಿ ಎಗ್ ಅನ್ನೋದು ಬರುತ್ತೆ. ನಾವು ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಪುಡಿ ಆಗಿಬಿಡುತ್ತೆ. ಈ ಎಗ್ ಚಿಲ್ಲಿನ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಆವಾಗಲೇ ಯಾಕೆ ಬೀಟ್ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ ಅನ್ನಲ್ಲ. ಮೊಟ್ಟೆನ ಬೀಟ್ ಮಾಡಿಕೊಂಡ್ರೆ ನಮಗೆ ಮೊಟ್ಟೆ ಈ ರೀತಿ ಫ್ಲಫಿಯಾಗಿ ಬರುತ್ತೆ. ಅಂದರೆ ಈ ರೀತಿ ನಮಗೆ ಬೇಕಾಗಿರೋ ರೀತಿಲಿ ದಪ್ಪಾಗಿ ಆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಿಧಾನವಾಗಿ 2 ಕಡೆ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸಿದ್ದೀನಲ್ಲ, ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಈಗ ಇದನ್ನು ಸೈಡ್ಗಿಡೋಣ. ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂತೆ 5-6 ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಇದು ಫುಲ್ ಕುಕ್ ಆಗಬೇಕು ಅಂತ ಏನಿಲ್ಲ. ಕ್ರಂಚಿಯಾಗಿ ಬಾಯಿಗೆ ಸಿಕ್ಕರೆ ಈ ಮಂಚೂರಿಯಲ್ಲಿ ನಮಗೆ ಆ ಟೇಸ್ಟ್ ಅನ್ನೋದು ಬರೋದು. ನೋಡಿ ಈಗ 1 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ನಮಗೆ 50% ಕುಕ್ ಆದರೆ ಸಾಕು. ಆ ಎಗ್ ಜೊತೆ ಈ ಕ್ಯಾಪ್ಸಿಕಮ್ ಆಗಲಿ ಆನಿಯನ್ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸುಮಾರು ಒಂದು 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಆ ಕ್ಯಾಪ್ಸಿಕಮ್ ಹಸಿ ಸ್ಮೆಲ್ ಅನ್ನೋದೆಲ್ಲ ಹೋಗಿ ಒಂದು ಸ್ವಲ್ಪ ಬೆಂದಿರುತ್ತೆ. ಆಗ ಸುಮಾರು 3 ನಿಮಿಷ ಆದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸಾಸಸ್ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಿಜ್ವಾನ್ ಸಾಸ್ ಮತ್ತು 2 ಟೇಬಲ್ ಸ್ಪೂನ್ ಕೆಚಪ್ನ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಿಜ್ವಾನ್ ಸಾಸ್ ಇಲ್ಲ ಅಂದರೂ ಪರವಾಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಳ್ಳೆ ಬಣ್ಣಕ್ಕೋಸ್ಕರ, ಇಲ್ಲ ಅಂದರೆ ನಾರ್ಮಲ್ದೇ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕಿದ್ದೀನಿ. ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡೋದು ತುಂಬಾ ಈಸಿ. ಒಂದು 10ರಿಂದ 15 ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ನೋಡಿ ಈ ರೀತಿ ಸಾಸಲ್ಲಿ ಆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಜಸ್ಟ್ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಆ ಕ್ಯಾಪ್ಸಿಕಮ್ ಈ ಮಸಾಲೆನೆಲ್ಲ ಅಬ್ಸರ್ವ್ ಮಾಡಿಕೊಂಡಾಗ. ನೋಡಿ ಕಾರ್ನ್ಫ್ಲವರ್ ಹಾಕ್ತಿದ್ದಂತೆ ನಿಮ್ಗೆ ಆ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಆಗುತ್ತೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಆಯ್ತಲ್ಲ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮೊಟ್ಟೆನ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಟಿಪ್ ಏನು ಅಂದರೆ ಮೊಟ್ಟೆನ ಫ್ರೈ ಮಾಡೋಕ್ಕಿಂತ ಮುಂಚೆನೇ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾನು ಆ ಕ್ಲಿಪ್ನ ಮಿಸ್ ಮಾಡಿದ್ದೀನಿ ಇಲ್ಲಿ. ಈಗ ಎಗ್ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಸಾಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಎಗ್ ಜೊತೆ.
ನೋಡಿ ಸಕ್ಕತ್ತಾಗಿರೋ ಅಂಥ ಎಗ್ ಚಿಲ್ಲಿ ರೆಡಿ ಆಗೋಯ್ತು. ಸ್ಪೈಸಿಯಾಗಿ ಯಾವುದಾದ್ರೂ ಮಂಚೂರಿಯನ್ ತಿಂದರೆ ಹೇಗಿರುತ್ತೋ ಆ ಟೇಸ್ಟೇ ಬರುತ್ತೆ. ತುಂಬಾ ಸಿಂಪಲ್, ಎಷ್ಟು ಕ್ವಿಕ್ಕಾಗಾಯಿತು ಅಂತ ನೋಡಿದ್ರಿ ಅಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಕೇಳಿದಾಗ ಕ್ವಿಕ್ಕಾಗಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲೇ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.